ಮಾರ್ಚ್ನಲ್ಲಿ ಒಂದು ನೇಮಕಾತಿ ಆಗಿತ್ತು SSB ದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್. ಅದರದ್ದು ದಿನಾಂಕ ಕೂಡ ಈಗಾಗಲೇ ಮುಗಿದಿತ್ತು. ಬಟ್ ಈಗ ಸಂಸ್ಥೆಯಿಂದ ಮತ್ತೆ ಆ ಒಂದು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ. ಕೊನೆಯ ದಿನಾಂಕ ಯಾವುದು ಎಲ್ಲ ಮಾಹಿತಿ ಇರತ್ತೆ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಮಿಸ್ ಅಂತ ಮಾಡ್ಕೋಬೇಡಿ. ಕರ್ನಾಟಕದಿಂದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕರೀಲಿಲ್ಲ ಅಂದ್ರೆ ಏನಾಯ್ತು, ಸೆಂಟ್ರಲ್ ದಿಂದ ಕರೀತಾ ಇದಾರಲ್ಲ, ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಖಾಲಿ ಇರತ್ತೆ, ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಇನ್ನೊಂದು, ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬೆಟ್ಟಿಂಗ್ ಆಡ್ತಿದ್ದಾರೆ. ಇದೊಂದು ನನಗಂತೂ ತುಂಬಾ ಬೇಸರ ಆಯ್ತಪ್ಪ, ತುಂಬಾ ಬೇಸರ. ಈ ಒಂದು ಗೃಹ ಸಚಿವರಂದ ಮೇಲೆ ಇಲ್ಲೇ ಒಂದು ಏನೋ ಒಂದು ಗೌರವ ಇದೆ. ಕರ್ನಾಟಕ ರಾಜ್ಯನ ಕಾಯುವಂತ ಗೃಹ ಸಚಿವರು, ಇವರಿಗೆ ಒಂದು ಗೌರವ ಇದೆ. ಅರ್ಥ ಮಾಡ್ಕೊಳ್ಳಿ. ಇವರೇ ಒಂದು ಬೆಟ್ಟಿಂಗ್ ದಂಧೆನ ಸ್ಟಾರ್ಟ್ ಮಾಡಿಬಿಟ್ರೆ, 500 ರೂಪಾಯಿ ಕಬಡ್ಡಿ ಆಡೋ ಸಮಯದಲ್ಲಿ ಬೆಟ್ಟಿಂಗ್ ದಂಧೆ, ಇದು ನಿನ್ನೆ ನ್ಯೂಸ್ದಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಬೆಟ್ಟಿಂಗ್ ಆಡುವಂಥದ್ದು ಜನರಿಗೆ ಹೇಳ್ತಿದ್ದಾರೆ, ನಾನು ಸೋತೆ ಗೆದ್ದೆ ಅಂತ ಹೇಳಿ. ಮೀಡಿಯಾದವ್ರ ಮುಂದೆ ಪ್ರೆಸ್ ಮೀಟಿಂಗ್ ಮಾಡ್ತಿದ್ದಾರೆ. ಈ ರೀತಿಯ ಬೆಟ್ಟಿಂಗ್ ಮಾಡಿದೆ, ಈ ರೀತಿಯಾಗಿ 500 ರೂಪಾಯಿ ಹಾಕಿದ್ದೆ, ಈ ರೀತಿಯಾಗಿ ಆದಿದೆ ಅಂತ ಹೇಳಿ. ಇದು ಎಲ್ಲಿಂದ ಎಲ್ಲಿ ತನಕ ಬರ್ತಾ ಇದೆ? ನಮ್ಮೊಂದು ಕರ್ನಾಟಕ ರಾಜ್ಯ ಕಾನೂನು, ಸಂವಿಧಾನ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವು ಎಲ್ಲಿ ಏನಾಯ್ತಿದೆಲ್ಲ? ಇವ್ರನ್ನ ಸಚಿವರು ಮಾಡಿದೆ ದೊಡ್ಡ ತಪ್ಪ. ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾವಾಗ ನೇಮಕಾತಿ ಆಗತ್ತೆ? ಇವ್ರು ಬರೀ ಬೆಟ್ಟಿಂಗ್ ಆಡೋದ್ರಲ್ಲಿ ಬಿಜಿ ಆದ್ರೆ ನೇಮಕಾತಿ ಯಾವಾಗ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈಗೇನು ತಿಳಿಸ್ಕೊಟ್ಟೇನಲ್ಲ ಇಲ್ಲಿ ತನಕ ಪೀಟಿಗೆ ಹಾಕೋದಕ್ಕೆ, ಈಗೇನು 899 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರಲ್ಲ ಕೃಷಿ ಇಲಾಖೆಯಲ್ಲಿ, ಅದನ್ನ ರದ್ದು ಮಾಡ್ಬೇಕಂತೇಳಿ ಹೋರಾಟಕ್ಕೆ ಮಾಡ್ತಿದ್ದಾರೆ. ಅದು ರದ್ದು ಮಾಡಿದ್ರೆ ಮಾಡ್ಬೋದು. 24ನೇ ತಾರೀಕು ವೇಟ್ ಮಾಡಿ ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ. ಅದು ರದ್ದು ಆದ್ರೂ ಆಗ್ಬೋದು. ಕೆಲವು ಜನ ನೇಮಕಾತಿ ರಿಲೀಸ್ ಮಾಡ್ತಾರೆ, ಇನ್ನು ಕೆಲವು ಜನ ನೇಮಕಾತಿ ರದ್ದು ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಹಿಂಗಾದ್ರೆ ಪರಿಸ್ಥಿತಿ ಏನಾಗ್ಬೋದು ವಿಚಾರ ಮಾಡಿ. ಅದೆಲ್ಲ ಬಿಡಿ, ಇದೆಲ್ಲ ನಿಮ್ಗೆ ವೇಸ್ಟ್ ಹೇಳಿದ್ದು. ಈಗ ನಾನು ಹೇಳುವಂತ ಮಾಹಿತಿ ಇದು ನೋಡಿ. ಸಬ್ ಇನ್ಸ್ಪೆಕ್ಟರ್ ಹುದ್ದೆದು ಏನು SSB ಇಲಾಖೆ ಇತ್ತಲ್ಲ, ಮೇ 4ನೇ ತಾರೀಕು ತನಕ ಅವಕಾಶ ಇದೆ ನೋಡಿ. ಮೇ 4ನೇ ತಾರೀಕು ತನಕ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಅಪ್ಲಿಕೇಶನ್ ಹಾಕಿ. ಇದೊಂದು ಒಳ್ಳೆಯ ವಿಚಾರ. ಮೇ 4ನೇ ತಾರೀಕು ತನಕ, ಈ ಬರುವಂತ ಮೇ 4ನೇ ತಾರೀಕು ತನಕ ಸಬ್ ಇನ್ಸ್ಪೆಕ್ಟರ್ SSB ಇಲಾಖೆಯಲ್ಲಿ ಕೊನೆಯ ದಿನಾಂಕ ಆಗಿರತ್ತೆ. ಮತ್ತೆ ಡೇಟನ್ನು ವಿಸ್ತರಣೆ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕಿ.